ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಪಂಚಮಸಾಲಿ ಕುರುಬ ವಾಲ್ಮೀಕಿ ಸಮುದಾಯದ ಮೀಸಲಾತಿ ಸಂಕಷ್ಟವಾಯಿತು. ಈಗ ಸಿಎಂ ಬಿಎಸ್ವೈಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮೀಸಲಾತಿಗಾಗಿ ಒಕ್ಕಲಿಗರಿಂದಲೂ ಬೇಡಿಕೆ ಎದ್ದಿದೆ. ಸಮುದಾಯದ ಎಲ್ಲಾ 115 ಪಂಗಡವನ್ನ ಒಬಿಸಿಗೆ ಸೇರಿಸುವಂತೆ ಒತ್ತಾಯಿಸಿ ಆದಿಚುಂಚನಗಿರಿ ಶ್ರೀ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ಈ ಬಗ್ಗೆ ಒಕ್ಕಲಿಗ ಸಮುದಾಯದ ಮಠಾಧೀಶರ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಲ್ಲದೆ ಮೀಸಲಾತಿ ಒಕ್ಕಲಿಗ ಪ್ರಾಧಿಕಾರ ರಚನೆಗೂ ಒತ್ತಾಯ ಮಾಡೋದಕ್ಕೆ ಮುಂದಾಗಿದ್ದು ಹಕ್ಕೊತ್ತಾಯ ಮಂಡಿಸೋಕೆ ಅಂತಾನೆ ನಿವೃತ್ತ ಐಎಎಸ್ ಐಪಿಎಸ್ ಅಧಿಕಾರಿಗಳ ನೇತೃತ್ವದ ಸಮಿತಿ ರಚನೆಯನ್ನ ಮಾಡಿದ್ದಾರೆ. ಅತ್ತ ವಾಲ್ಮೀಕಿ ಕುರುಬ ಪಂಚಮಸಾಲಿ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ರೆ ಸದ್ದಿಲ್ಲದೆ ಬಿಎಸ್ವೈ ಟೀಮ್ನ ಆಪ್ತ ಸಚಿವರಿಂದಲೇ ಹೊಸ ಮೀಸಲಾತಿಯ ಕೂಗು ಎದ್ದಿದೆ. ಈಶ್ವರಪ್ಪ, ಯತ್ನಾಳ್, ರಾಮುಲು ಬೆನ್ನಲ್ಲೇ ಕಾರಜೋಳ ಟೀಮ್ ಕೂಡ ಮೀಸಲಾತಿ ಹೋರಾಟಕ್ಕೆ ರೂಪುರೇಷೆ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಎಡಗೈ ದಲಿತರಿಗೆ ಎಸ್ಟಿ ಮೀಸಲಾತಿ ನೀಡಬೇಕು ಅಂತ ಕಾರಜೋಳ ನಿವಾಸದಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ನಡೆದಿದೆಯಂತೆ. ಸಂಸದ ನಾರಾಯಣಸ್ವಾಮಿ ಸಂಪಂಗಿ ಅಲ್ಲದೆ ಹಲವು ದಲಿತ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರಂತೆ. ಶನಿವಾರ ಗಾಂಧಿ ಭವನದಲ್ಲಿ ಮೊದಲ ಮಹತ್ವದ ಸಭೆ ನಡೆಯಲಿದ್ದು ಮುಂದಿನ ಬುಧವಾರದಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಅಲ್ಲದೆ ಬಜೆಟ್ ಅಧಿವೇಶನದ ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಕೂಡ ರೆಡಿಯಾಗಿದೆಯಂತೆ. ರಾಜ್ಯದಲ್ಲಿ ಮೀಸಲಾತಿ ಕೂಗು ಜೋರಾಗ್ತಾ ಇದ್ದಂತೆ ಇವತ್ತು ಸಂಜೆ 5:30ಕ್ಕೆ ಸಚಿವ ಸಂಪುಟ ಸಭೆ ನಡೆಸುವುದಕ್ಕೆ ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರೆ. ಈ ವೇಳೆ ಮೀಸಲಾತಿ ಹೋರಾಟಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದ್ದು ಮೀಸಲಾತಿ ನೀಡಿದ್ರೆ ಆಗುವಂತ ಲಾಭ ನಷ್ಟಗಳ ಪರಾಮರ್ಶೆಯನ್ನ ಮಾಡಲಿದ್ದಾರೆ. ಅಲ್ಲದೆ ಮಾರ್ಚ್ 5ರಂದು ಬಜೆಟ್ ಮಂಡಿಸಲು ಬಿಎಸ್ವೈ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಇಂದಿನ ಸಂಪುಟ ಸಭೆಯಲ್ಲಿ ಅಧಿಕೃತ ದಿನಾಂಕ ಪ್ರಕಟವಾಗಲಿದೆ. ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಬಗ್ಗೆಯೂ ಚರ್ಚೆ ನಡೆಯಲಿದೆ. ವಾಲ್ಮೀಕಿ ಸಮುದಾಯಕ್ಕೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಸದಸ್ಯರ ಜೊತೆ ತಮ್ಮ ಕಾವೇರಿ ನಿವಾಸದಲ್ಲಿ ಸಿಎಂ ಯಡಿಯೂರಪ್ಪ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಸಬ್ ಕಮಿಟಿ ಸದಸ್ಯರಾಗಿರುವಂತಹ ಗೋವಿಂದ ಕಾರಜೋಳ ಹಾಗೂ ಕಾನೂನು ಸಚಿವ ಜೊತೆ ಮೀಸಲಾತಿ ಹೆಚ್ಚು ಮಾಡೋದಕ್ಕೆ ಇರುವಂತಹ ಸಾಧಕ ಬಾಧಕಗಳು ಹಾಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ವಾಲ್ಮೀಕಿ ಸಮುದಾಯದ ನಾಯಕರನ್ನ ನಾನೇ ಕರೆಸಿದ್ದೆ, ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡ್ತೀವಿ, ನೋಡೋಣ. ಯಾವುದೇ ಬಹಳ ವಿಷಯಗಳು ಚರ್ಚೆ ಮಾಡ್ತೀವಿ. ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆ ನಾನೇ ಕರೆಸಿದ್ದೆ, ಎಲ್ಲರ ಜೊತೆ ಮಾತಾಡಿದ್ದೀನಿ. ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ರಿಗೂ ನ್ಯಾಯ ಒದಗಿಸ್ಕೊಡೋಕೆ ಏನೇನು ಸಾಧ್ಯ ಇದೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ಪ್ರಯತ್ನ. ಇನ್ನು ವಾಲ್ಮೀಕಿ ಮೀಸಲಾತಿಗೆ ಆಗ್ರಹ ಜೋರಾಗ್ತಿರೋ ಹೊತ್ತಲ್ಲೇ ಶಾಸಕ ರಾಜು ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತಿನ ಸಭೆ ಆಶಾದಾಯಕವಾಗಿತ್ತು, ಲೀಗಲ್ ಒಪಿನಿಯನ್ ಪಡೆದು ನ್ಯಾಯ ಒದಗಿಸೋದಾಗಿ ಹೇಳಿದ್ದಾರೆ ಸಿಎಂ. ಈಗ ಎಲ್ಲರೂ ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ, ನಮಗೂ ನ್ಯಾಯಬದ್ಧವಾಗಿ ಮೀಸಲಾತಿ ಸಿಗಬೇಕಾಗಿದೆ. ಮೊದಲು ಶುರುವಾಗಿದ್ದೆ ವಾಲ್ಮೀಕಿ ಜನಾಂಗದ ಹೋರಾಟ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ನಾವು ಹೋರಾಟ ಆರಂಭ ಮಾಡಿದ್ವಿ, ನಮ್ಮದು ನ್ಯಾಯಯುತ ಹೋರಾಟ ಅಂತ ಹೇಳಿದ್ದಾರೆ. ನೋಡ್ರಿ, ಜಸ್ಟಿಸ್ ನಾಗಮೋಹನ್ ದಾಸರು ವರದಿನೂ ಸಲ್ಲಿಕೆ ಆಗಿದೆ, ಅದು ಸಬ್ ಕಮಿಟಿ ಆಗಿದೆ. ಶ್ರೀರಾಮುಲು ಅಣ್ಣವರು ಅದರ ಅಧ್ಯಕ್ಷರಿದ್ದಾರೆ. ಶ್ರೀರಾಮುಲು ಅಣ್ಣವ್ರಿಗೆ ಮನವಿ ಮಾಡಿದ್ದೀವಿ, ಆದಷ್ಟು ಬೇಗನೆ ವರದಿ ನೀವು ಸಬ್ಮಿಟ್ ಮಾಡ್ರಿ ಅಂತೇಳಿ. ಮುಖ್ಯಮಂತ್ರಿಗಳಿಗೆ ನಾವೇನೋ ನ್ಯಾಯಬದ್ಧವಾದಂಥ ಸಿಗಂಥದ್ದು ನಮಗೆ ಕೊಡು, ತುಳಿತಕ್ಕೊಳಪಟ್ಟಂಥವ್ರು ನಮಗೆ ಕೊಡ್ರಿ ಅಂತ ನಾವು ಅವ್ರಿಗೆ ಒತ್ತಾಯ ಮಾಡಿದ್ದೇವೆ. ಸರ್, ಈಗ ವರದಿ ಪರಿಶೀಲನೆ ಮಾಡೋರು ನಮ್ಮ ಸಮಾಜದವರೇ ಶ್ರೀರಾಮುಲು ಅಣ್ಣವ್ರು ಇದ್ದಾರೆ. ನಾನು ಅವರಿಗೆ ಒತ್ತಾಯ ಮಾಡಿದ್ದೇವೆ, ಎಲ್ಲರೂ ನಾವು ಅಂತಂದ್ರೆ ಎಲ್ಲ ಶಾಸಕರು ಸೇರಿ ನೋಡ್ರಿ, ದಯವಿಟ್ಟು ಅದನ್ನು ಎಷ್ಟು ಬೇಗನೆ ಆಗ್ತಾ ಅಷ್ಟು ಬೇಗ ನೀವು ಸಬ್ಮಿಟ್ ಮಾಡಿರಿ. ಅವ್ರು ಅಲ್ಲಿಗೆ CM ಸಾಹೇಬ್ರು ಸಬ್ಮಿಟ್ ಮಾಡಿದ ಮೇಲೆ ಅಲ್ಲ ನಾವು ಇನ್ನೂ ಹೆಚ್ಚು ಒತ್ತಡ ಹಾಕೋದು, ಹಂಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ವಿ, ಮಾಡ್ತೀವಿ ಅಂತ ಶ್ರೀರಾಮುಲು ಅಣ್ಣವರು ಹೇಳಿದ್ದಾರೆ. ಕ್ರೀಡಾ ಸಚಿವ ಕೆಆರ್ ನಾರಾಯಣಗೌಡಗೆ ಸಂಕಷ್ಟ ಎದುರಾಗಿದೆ. ಸಚಿವರ ವಿರುದ್ಧ ಆಸ್ತಿ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಸಚಿವ ನಾರಾಯಣಗೌಡ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. 2013-18ರ ಚುನಾವಣೆ ಅಫಿಡವಿಟ್ ಅಲ್ಲಿ ಕೆಲವು ಆಸ್ತಿ ವಿವರವನ್ನು ಸಚಿವರು ಮರೆಮಾಚಿದ್ದಾರೆ. ನಾಮಪತ್ರದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ದಿನೇಶ್ ದೂರು ದಾಖಲು ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿಯನ್ನು ಕೋರಿದರು. ಕೊರೋನಾದಿಂದ ಮೊದಲೇ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇಂಥ ಟೈಮ್ನಲ್ಲೇ ತೈಲ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ. ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಸೆಂಚುರಿಯನ್ನ ಬಾರಿಸಿದೆ. ಸತತ 9ನೇ ದಿನವೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದ್ದು ರಾಜಸ್ಥಾನದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹100.13 ಹಾಗೆಯೇ ಮಧ್ಯಪ್ರದೇಶದಲ್ಲಿ ಪೆಟ್ರೋಲ್ ಬೆಲೆ ₹99.90 ತಲುಪಿದ್ದು ಬೆಂಗಳೂರಲ್ಲಿ ₹92.54 ಏರಿಕೆಯಾಗಿದೆ. ಇದಕ್ಕೆಲ್ಲ ಹಿಂದಿನ ಸರ್ಕಾರವೇ ಕಾರಣ. ಮೊದಲೇ ಆಮದು ಅವಲಂಬನೆಗೆ ಕಡಿವಾಣ ಹಾಕಬೇಕಾಗಿತ್ತು ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಆರೋಪ ಮಾಡಿದ್ದಾರೆ.
ತೈಲ ಬೆಲೆ ಏರಿಕೆ ಹಿಂದೆಯೂ ಹಲವಾರು ಕಾರಣಗಳಿವೆ. 2020ರ ಅಕ್ಟೋಬರ್ ತಿಂಗಳಿಂದಲೂ ಕಚ್ಚಾ ತೈಲ ಬೆಲೆ ದುಪ್ಪಟ್ಟಾಗಿದೆ. 2020ರ ಏಪ್ರಿಲ್ನಲ್ಲಿ ಬ್ಯಾರೆಲ್ ಕಚ್ಚಾ ತೈಲಕ್ಕೆ 2,915 ರೂಪಾಯಿ ಇತ್ತು. ಅದೀಗ 2021 ಫೆಬ್ರವರಿಯಲ್ಲಿ ಬ್ಯಾರೆಲ್ಗೆ 4,626 ರೂಪಾಯಿಗೆ ಬಂದು ನಿಂತಿದೆ. ಸೌದಿ ಅರೇಬಿಯಾದಲ್ಲಿ ನಿತ್ಯ 10 ಲಕ್ಷ ಬ್ಯಾರೆಲ್ ತೈಲ ಉತ್ಪಾದನೆಯನ್ನ ಕಡಿತಗೊಳಿಸಲಾಗಿದೆ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಾ ಇದೆ ಅಂತ ವಿಶ್ಲೇಷಣೆಗಳು ನಡೀತಾ ಇದೆ. ತೈಲ ಬೆಲೆ ಏರಿಕೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ವಾಹನ ಸವಾರರು ಬೆಲೆ ಏರಿಕೆಗೆ ಕಿಡಿಕಾರಿದ್ರು. ನಾವು ಗಾಡಿ ಮಾರಿ ಕೂಲಿ ಕೆಲಸ ಮಾಡಬೇಕಾಗಿದೆ, ಇಲ್ಲದಿದ್ರೆ ಆಟೋ ಮಾರಿ ಬೆಂಕಿ ಪೊಟ್ಟಣದ ಅಂಗಡಿ ಇಡ್ತೀವಿ. ವಾಹನ ಸವಾರಿಗೆ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಕಷ್ಟ ಆಗ್ತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ವಿಜಯಪುರದಲ್ಲೂ ಕೂಡ ವಾಹನ ಸವಾರರು ತೈಲ ಬೆಲೆ ಹೆಚ್ಚಳ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೊರೋನಾ ಬಂದ ಮೇಲೆ ಜೀವನ ನಡೆಸೋದೇ ಕಷ್ಟ ಆಗಿದೆ, ಅಂಥದ್ರಲ್ಲಿ ದಿನದಿಂದ ದಿನಕ್ಕೆ ತೈಲ ಬೆಲೆ ಏರಿಕೆ ಆದ್ರೆ ಏನ್ ಮಾಡೋದು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ದೆಹಲಿ ರೈತರು ಕರೆ ಕೊಟ್ಟಿರುವಂತಹ ರೈಲು ಚಳುವಳಿಗೆ ರಾಜ್ಯದಲ್ಲೂ ರೈತರು ಸಾಥನ್ನ ಕೊಟ್ಟಿದ್ದಾರೆ. ಬೆಳಗಾವಿ, ಕೋಲಾರ, ಮೈಸೂರಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬೆಳಗಾವಿ ರೈಲು ನಿಲ್ದಾಣದ ಮುಂದೆ ರೈತರು ಪ್ರತಿಭಟನೆಯನ್ನು ನಡೆಸಿದ್ದು, ರೈಲು ತಡೆಗೆ ಮುಂದಾದಾಗ ಮಾತಿನ ದೊಡ್ಡ ಹೈಡ್ರಾಮಾ ನಡೆಯಿತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಕೋಲಾರದಲ್ಲೂ ರೈತರು ರೈಲ್ ರೋಕೋ ಚಳುವಳಿಗೆ ಇಳಿದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಮೈಸೂರಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೆದಿದ್ದು ಕೆಲವು ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆಯಬೇಕಾಯಿತು. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿ 2ನೇ ಅಲೆಯ ಆತಂಕ ಎದುರಾಗಿದ್ದು, ಬೊಮ್ಮನಹಳ್ಳಿಯಲ್ಲಿ ಕೊರೋನಾ ವ್ಯಾಪಿಸ್ತಾ ಇರೋ ಭೀತಿಗೆ ಜನ ಕಂಗಾಲಾಗಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಮತ್ತೆ 6 ಮಂದಿಗೆ ಕೊರೋನಾ ವಕ್ಕರಿಸಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 109ಕ್ಕೆ ಏರಿಕೆಯಾಗಿದೆ. ಫೆಬ್ರವರಿ 11 7 ಮಂದಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಮಾರನೇ ದಿನ 17 ಮಂದಿಗೆ ಸೋಂಕು ಕನ್ಫರ್ಮ್ ಆಗಿತ್ತು. ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಅಪಾರ್ಟ್ಮೆಂಟ್ನಲ್ಲಿ ಇದ್ದ ಎಲ್ಲರನ್ನೂ ಮನೆಯಲ್ಲೇ ಐಸೋಲೇಷನ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಸೀಲ್ ಡೌನ್ ಮಾಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ತಾವೇ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅತ ಕೊರೋನಾ ಆರ್ಭಟ ಜೋರಾಗಿರೋ ಹೊತ್ತಲ್ಲೇ ಸೋಂಕಿಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ತಿಂಗಳಲ್ಲಿ ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಕಳೆದ 4 ವಾರಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಸಾವಿನ ಪ್ರಮಾಣ ಡಬಲ್ ಆಗಿದೆ. 1.1% ಸಾವಿನ ಪ್ರಮಾಣ ಏರಿಕೆ ಕಂಡಿದೆ. ಸೆಪ್ಟೆಂಬರ್ನಲ್ಲಿ ಕೊರೋನಾ ಸಾವಿನ ಪ್ರಮಾಣ 0.9% ಫೆಬ್ರವರಿ 2ನೇ ವಾರಕ್ಕೆ ಸಾವಿನ ಪ್ರಮಾಣ 1.1% ಬಂದು ನಿಂತಿದೆ. ಈ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಆತಂಕವನ್ನು ವ್ಯಕ್ತಪಡಿಸಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಕೇಕೆ ಹಾಕೋದಕ್ಕೆ ಶುರು ಮಾಡಿದೆ. ಕೇರಳದಿಂದ ಕರ್ನಾಟಕಕ್ಕೆ ಬಂದ ಹಲವರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಪರಿಸ್ಥಿತಿ ಅಪಾಯವಾಗಿದ್ರೂ ಚಾಮರಾಜನಗರ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಗಡಿಯಲ್ಲಿ ಯಾವುದೇ ತಪಾಸಣೆ ಇಲ್ಲದೆ ವಾಹನಗಳನ್ನು ಒಳಗಡೆ ಬಿಟ್ಕೊಳ್ತಾ ಇದ್ದಾರೆ. ಕೇರಳದಿಂದ ಬರುವಂತಹ ವಾಹನಗಳು ಸಲೀಸಾಗಿ ರಾಜ್ಯ ಪ್ರವೇಶ ಮಾಡ್ತಾ ಇದ್ದು, ಯಾರ್ಯಾರು ಕೊರೋನಾ ಹೊತ್ಕೊಂಡು ಬರ್ತಾ ಇದ್ದಾರೋ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ ದೇಣಿಗೆ ದಂಗಲ್ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ರಾಮ ಮಂದಿರ ದೇಣಿಗೆ ವಿಷಯವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಕೀಲರು ಆಗಿದ್ದವರು ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ಇವರಿಗೆ ನಂಬಿಕೆ ಇಲ್ವಾ? ದೇಣಿಗೆ ಕೊಡದೇ ಇದ್ರೆ ಸುಮ್ಮಿರ್ಲಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಎಚ್ಡಿಕೆ ವಿರುದ್ಧವೂ ಹರಿಹಾಯ್ದಿದ್ದು, ರಾಮನ್ ಲೆಕ್ಕ ಕೇಳೋದಕ್ಕೆ ಇವರು ಯಾರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ಲಾಯರ್ ಅವರು. ಈಗಾಗಲೇ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ರಾಮ ಮಂದಿರ ಜಾಗದ ಬಗ್ಗೆ ಇದ್ದಂಥ ವಿವಾದವನ್ನು ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ದೇಣಿಗೆ ಕೊಡೋಕ್ಕೆ ಇಷ್ಟ ಇದೆಯೋ ಇಲ್ಲೋ, ಮತ್ತು ದೇಣಿಗೆ ಕೊಡೋವಂಥದ್ದಕ್ಕೆ ಬಲವಂತ ಏನು ಇಲ್ಲ. ಕುಮಾರಸ್ವಾಮಿಯವರು ರಾಮ ಮಂದಿರಕ್ಕೋಸ್ಕರ ಒಂದು ಪೈಸಾ ದೇಣಿಗೆಯನ್ನು ಕೊಟ್ಟಿಲ್ಲ. ಕೊಡೋರು ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ. ನೀವು ಲೆಕ್ಕ ಕೇಳ್ತಾ ಇದ್ದೀರಲ್ಲ, ಲೆಕ್ಕ ಫೇಲ್ ಆಗಿದೆ, ಲೆಕ್ಕ ಅವ್ಯವಹಾರ ಆಗಿದೆ ಅಂತ ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಅದನ್ನು ಜವಾಬು ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ. ಎಲ್ಲೇ ಡೂಪ್ಲಿಕೇಟ್ ರಸೀದಿ ಬಂದಿದೆ ತೋರಿಸಿ ನೀವು. ಸಿದ್ದರಾಮಯ್ಯ ಇನ್ನು ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಎಚ್ಡಿಕೆ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಎಚ್ಡಿಕೆ ಹಾಗೂ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ₹1 ಕೊಡಲಿಲ್ಲ, ದೇಣಿಗೆ ಲೆಕ್ಕ ಕೊಡಿ ಅಂತ ಕೇಳೋಕೆ ಇವ್ರು ಯಾರು? ದೇಣಿಗೆ ಕೊಟ್ಟವರಿಗೆ ಮಾತ್ರ ಲೆಕ್ಕ ಕೇಳೋದಕ್ಕೆ ಯೋಗ್ಯತೆ ಇದೆ. ದೇಣಿಗೆ ಕೊಡದ ಮನೆಗೆ ಮಾರ್ಕ್ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅವ್ರು ತೋರಿಸ್ಲಿ. ಮುಸ್ಲಿಮರು, ಕ್ರೈಸ್ತರೇ ದೇಣಿಗೆ ಕೊಡ್ತಾ ಇದ್ದಾರೆ, ಇವರಿಗೇನ್ ಕಷ್ಟ? ಎಚ್ಡಿಕೆ ಸಿದ್ದರಾಮಯ್ಯ ಹೇಳಿಕೆ ಅಸಹ್ಯ ಹುಟ್ಟಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ.
ಇದು ಇಡೀ ರಾಜ್ಯದ ದೇಶದ ಭಾರತೀಯ ಸಂಸ್ಕೃತಿಗೆ ಮಾಡ್ತಾರಂಥ ದ್ರೋಹ ಇವರು. ಈ ಮುಸಲ್ಮಾನರು ಇವ್ರ ಬಗ್ಗೆ ಇಡೀ ದೇಶದಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಒಟ್ಟು ಇದರಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ, ಹಣ ಕೊಡ್ತಾ ಇದ್ದಾರೆ. ರಾಮ ಮಂದಿರ ಕಟ್ಟಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಅವರೇ ತಯಾರಿದ್ದಾರೆ. ಇವರಿಬ್ಬರಿಗೆ ಏನು ರೋಗ? ಸಿದ್ದರಾಮಯ್ಯನವರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ ಇಡೀ ದೇಶ ಇವ್ರ ಜೊತೆ ಹೊರಟುಬಿಟ್ಟಿದೆ. ನಮ್ಮ ಜೊತೆಗೆ ಹಂಗೂ ಹಿಂಗೂ ಸ್ವಲ್ಪ ಮುಸಲ್ಮಾನರು ಇದ್ದರು, ಇವರು ಅವ್ರ ಜೊತೆ ಹೊಂಟ್ಬಿಟ್ರೆ ಕಥೆಯನ್ನು ಹೆಂಗಾರೋ ಅವ್ರನ್ನ ಹಿಡ್ಕೋಬೇಕು ಅನ್ನೋಂಥ ಕುತಂತ್ರದ ಹೇಳಿಕೆಗಳು ಕೊಡ್ತಾರಲ್ಲ, ಇದು ಅಸಹ್ಯ ಹುಟ್ಟಿಸಿದೆ ಇಡೀ ರಾಜ್ಯದಲ್ಲಿ. ಇನ್ನು ರಾಮ ಮಂದಿರ ನಿರ್ಮಾಣದ ದೇಣಿಗೆ ವಿಷಯವಾಗಿ ಮಾತನಾಡಿರುವಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಪಟ್ಟನ್ನ ಹಿಡಿದಿದೆ. ದೇಣಿಗೆ ವಿಚಾರವಾಗಿ ಪ್ರತಿ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ನಾಯಕರು ಮತದಾರರನ್ನ ಈ ಮೂಲಕ ಗುರುತು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಇದರ ವಿರುದ್ಧ ಸಿಡಿದೆದ್ದಿರುವಂತಹ ವಿಎಚ್ಪಿ ನಾಯಕರು ಕುಮಾರಸ್ವಾಮಿ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಬೆಂಬಲಕ್ಕೆ ಜಮೀರ್ ಅಹಮದ್ ನಿಂತಿದ್ದಾರೆ. ಇದೇ ವಿಷಯವಾಗಿ ಸುರ್ಜೇವಾಲಾ ಭೇಟಿ ಮಾಡಿದ ಜಮೀರ್ ಅಹಮದ್ ಅಖಂಡ ಶ್ರೀನಿವಾಸ್ ಪರ ಬ್ಯಾಟ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದಂತ ಜಮೀರ್, ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಅನ್ಯಾಯವಾಗಿದೆ, ಅವರ ಪರವಾಗಿ ನಾನ್ ನಿಂತಿದ್ದೀನಿ. ಬೆಂಕಿ ಇಟ್ಟ ಪ್ರಕರಣದಲ್ಲಿ ಮಾಜಿ ಮೇಯರ್ ಸಂಪತ್ರಾಜ್ ಕೈವಾಡ ಇದೆ. ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. 3 ತಿಂಗಳಾದ್ರೂ ಈವರೆಗೂ ಪಕ್ಷ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರದ್ದು ಪ್ರೂವ್ ಆಗಲಿಲ್ಲ, ಪ್ರೂವ್ ಆಗಿ ಜೈಲು ಹೋಗಿ ಬಂದಿದ್ದಾರೆ ಅಂದರೆ ಸಾಬೀತಾಯ್ತು ಅವ್ರ ಕೈವಾಡ ಇದೆ ಅಂತ. ಈ ಪಕ್ಷ ಅವ್ರಿಗೆ ಉಚ್ಚಾಟನೆ ಮಾಡ್ಬೇಕು ತಾನೆ, ತೆಗಿಬೇಕು ತಾನೆ. ನಾನು ಸುರ್ಜೇವಾಲಾಗೆ ಬಂದು ಭೇಟಿ ಮಾಡ್ತಾ ಇದ್ದೀನಿ. ಈಗ ಅದೇ ಹೇಳ್ತಾ ಇದ್ದೀನಿ ನಾನು, ಏನೀಗಂದರೆ ಅವರು ಸಾಬೀತಾಗಿರಲಿಲ್ಲ, ಈಗ ಸಾಬೀತಾಗಿ ಜೈಲಿಗೆ ಹೋಗಿ ಬಂದರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ತಾನೆ ಪಕ್ಷ. ಅದಕ್ಕೆ ನಾನು ಸುರ್ಜೇವಾಲಾ ಜೊತೆ ಮಾತಾಡೋಕ್ಕೆ ಬಂದಿರೋದು. ಈಗ ಅದಕ್ಕಿಂತ ಮುಂಚೆ ಭಾಳ ಸತಿ ಅಧ್ಯಕ್ಷರು ಹೇಳಿದ್ದಾರೆ, ಯಾವಾಗ ಇನ್ನೂ ಸಾಬೀತಾಗಲಿಲ್ಲ ಅವ್ರ ಕೈವಾಡ ಇದೆ ಅಂತ. ಈಗ ಕೈವಾಡ ಇದೆ ಅಂತ ಸಾಬೀತಾಗಿ 2-3 ತಿಂಗಳು ಜೈಲಲ್ಲಿ ಇದ್ದು ಬಂದವ್ರೆ, ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ತಾನೆ. ಈಗ ಅದಕ್ಕೆ ಬಂದು ಸುರ್ಜೇವಾಲಾಗೆ ನಾನು ಹೇಳ್ತಾ ಇದ್ದೀನಿ, ಅಖಂಡ ಶ್ರೀನಿವಾಸ್ ಮೂರ್ತಿಗೆ ನ್ಯಾಯ ದೊರಕಿಸ್ಕೊಡ್ತಾರಂತ ವಿಶ್ವಾಸ ಇದೆ. ಅವ್ರನ್ನ ಸಸ್ಪೆಂಡ್ ಮಾಡೇ ಮಾಡ್ತಾರಂತ ನನಗೆ. ಬೆಂಗಳೂರಿನ ಕೂಗಳತೆ ದೂರದಲ್ಲೇ ಬಂಡೆಗಳ ಬ್ಲಾಸ್ಟ್ ಸದ್ದು ಜೋರಾಗಿ ಮೊಳಗ್ತಾ ಇದೆ. ತಾವರೆಕೆರೆ ಸಮೀಪದ ಮುದ್ದನಾಯಕನಹಳ್ಳಿ ಜನ ಬಾಂಬ್ ಬ್ಲಾಸ್ಟ್ಗೆ ಬೆಚ್ಚಿ ಬಿದ್ದಿದ್ದು ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದು ಅಕ್ಕಪಕ್ಕದಲ್ಲೇ ಮನೆಗಳು, ಅನಾಥಾಶ್ರಮ ಇದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಬಾಂಬ್ ಬ್ಲಾಸ್ಟ್ನಿಂದಾಗಿ ಆಶ್ರಮದ ಶೆಡ್ ಚೂರಾಗಿದೆ. ಓರ್ವನ ತಲೆಗೆ ಗಂಭೀರ ಗಾಯ ಆಗಿದೆ. ಇದನ್ನ ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ಧಮ್ಕಿ ಹಾಕ್ತಾರಂತೆ. ಕಲಬುರಗಿಯ ವಾಡಿ ಪಟ್ಟಣದ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆ ಜೋರಾಗಿ ನಡೀತಾ ಇದೆ. ಅನುಮತಿ ಪಡೆಯದೆ ದಂಧೆಕೋರರು ಕಾರ್ಬಾರ್ ನಡೆಸ್ತಾ ಇದ್ದು ಇಂಗಳಗಿ, ಮಾಲಗತ್ತಿ, ರಾವೂರು ಜನ ಹೈರಾಣಾಗಿ ಹೋಗಿದ್ದಾರೆ. ಸುಮಾರು 300 ಲೈಮ್ಸ್ಟೋನ್ ಗಣಿಗಾರಿಕೆ ನಡೀತಾ ಇದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ಪಡೆಯದೆ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಹಾಡಹಗಲೇ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದ್ರು ಯಾರೊಬ್ರು ಕೇಳೋರೇ ಇಲ್ಲ. ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬೀಳೋದು ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಚಾಮರಾಜನಗರದಲ್ಲಿ 1687 ಕೋಟಿ ರಾಜಧನ ನಷ್ಟವಾಗಿದೆ. 10 ವರ್ಷ ಕಳೆದರೂ ನಷ್ಟ ವಸೂಲಿ ಮಾಡೋ ಗೋಜಿಗೆ ಜಿಲ್ಲಾಡಳಿತ ಕೈ ಹಾಕಿಲ್ಲ. ಜ್ಯೋತಿ ಗೌಡನಪುರದ ಗೋಮಾಳದಲ್ಲಿ ಅಕ್ರಮ ಕಪ್ಪು ಶಿಲೆ ಗಣಿಗಾರಿಕೆ ನಡೆದಿರೋದು ಪತ್ತೆಯಾಗಿತ್ತು. ಇದರಿಂದಲೇ ಬರೋಬ್ಬರಿ 884 ಕೋಟಿ ರಾಜಧನ ನಷ್ಟವಾಗಿದೆ. ಅಲ್ಲದೆ ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯಲ್ಲೂ ಅಕ್ರಮ ಗಣಿಗಾರಿಕೆ ನಡೆದಿದ್ದು ಪೊನ್ನಾಚಿ, ಚೆಂಗಡಿಯ 102 ಎಕರೆಯಲ್ಲಿ ಅಕ್ರಮ ಮೈನಿಂಗ್ ಸದ್ದು ಮಾಡಿತ್ತು. ಇದರಿಂದ 792 ಕೋಟಿ ರಾಜಧನ ನಷ್ಟವಾಗಿದೆ. ಇಂಡಿಯನ್ ಆಡಿಟ್ ಡಿಪಾರ್ಟ್ಮೆಂಟ್ ಸರ್ವೆ ವರದಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನ ಪಾರ್ಕಿಂಗ್ ನೀತಿಗೆ ವಾಹನ ಮಾಲೀಕರು ಹೈರಾಣಾಗ್ತಾ ಇದ್ದಾರೆ. ದುಬಾರಿ ದರದಿಂದ ವಾಹನ ಮಾಲೀಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಬೆಂಗಳೂರಲ್ಲಿ 85 ಸ್ಮಾರ್ಟ್ ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಲಾಗಿದ್ದು 3 ರೀತಿಯ ಪಾರ್ಕಿಂಗ್ ಮಾದರಿಗಳನ್ನಾಗಿ ಅದನ್ನು ಡಿವೈಡ್ ಮಾಡಲಾಗಿದೆ. ಏರಿಯಾಗಳಿಗೆ ಅನುಗುಣವಾಗಿ ಪಾರ್ಕಿಂಗ್ ದರ ಫಿಕ್ಸ್ ಮಾಡಲಾಗಿದೆ. ಪ್ರೀಮಿಯಂ, ಸ್ಟ್ಯಾಂಡರ್ಡ್, ಸಣ್ಣ ಬೀದಿಗಳಾಗಿ ವಿಂಗಡಣೆ ಮಾಡಲಾಗಿದ್ದು ಕಾರ್ ಪ್ರತಿ ಗಂಟೆಗೆ 30 ರೂಪಾಯಿ, 20 ರೂಪಾಯಿ, 15 ರೂಪಾಯಿ ಅಂತ ದರ ಫಿಕ್ಸ್ ಮಾಡಲಾಗಿದೆ. ಇದರಿಂದ ಬಿಬಿಎಂಪಿಗೆ ಪ್ರತಿ ವರ್ಷಕ್ಕೆ 31 ಕೋಟಿ ಹಣ ಹರಿದು ಬರುವಂತ ನಿರೀಕ್ಷೆ ಇದ್ದು 10 ವರ್ಷಕ್ಕೆ ಬರೋಬ್ಬರಿ 400 ಕೋಟಿ ಕಲೆಕ್ಷನ್ ಮಾಡುವಂತ ಗುರಿಯನ್ನ ಹೊಂದಲಾಗಿದೆಯಂತೆ. ಕೇವಲ ಸ್ಮಾರ್ಟ್ ಪಾರ್ಕಿಂಗ್ ಮಾತ್ರವಲ್ಲ, ಮನೆ ಪಾರ್ಕಿಂಗೂ ದಂಡ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಪಾರ್ಕಿಂಗ್ 2.0 ಮೂಲಕ ಶಾಕ್ ಕೊಡೋದಕ್ಕೆ ಬಿಬಿಎಂಪಿ ಸಜ್ಜಾಗಿದೆ. ಮನೆ ಮುಂದೆ ವಾಹನ ಪಾರ್ಕಿಂಗ್ ಮಾಡಿದ್ರೂ ಶುಲ್ಕ ನಿಗದಿಯನ್ನ ಮಾಡಲಾಗುತ್ತೆ. ಒಂದು ವೇಳೆ ವಾರ್ಷಿಕ ಶುಲ್ಕ ಕಟ್ಟದೇ ಇದ್ರೆ ದಂಡ ವಿಧಿಸೋದಕ್ಕೆ ಬಿಬಿಎಂಪಿ ಚಿಂತನೆಯನ್ನ ನಡೆಸಿದೆ. ಬಿಬಿಎಂಪಿಯ ಪಾರ್ಕಿಂಗ್ 2.0ಗೆ ಸಾರ್ವಜನಿಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಆಸ್ಪತ್ರೆ ಮಾಲೀಕರಿಗೆ ಶಾಕ್ ಕೊಟ್ಟಿರೋ ಐಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಡ್ರಿಲ್ ಮಾಡ್ತಾ ಇದ್ದಾರೆ. ಮಂಗಳೂರು, ತುಮಕೂರಿನಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ನಿನ್ನೆ ಮಂಗಳೂರಿನ 4 ಆಸ್ಪತ್ರೆ ಮಾಲೀಕರ ಮನೆ ಮೇಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ತಡರಾತ್ರಿವರೆಗೂ ಎಜೆ ಶೆಟ್ಟಿ, ಅಬ್ದುಲ್, ಕಣಚೂರು, ಮೋನು ಅವರನ್ನ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು, ಶ್ರೀನಿವಾಸ್ ರಾವ್ಗೆ ಇಂದು ಕೂಡ ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಅಲ್ಲದೆ ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲೂ ಶೋಧವನ್ನ ಮುಂದುವರಿಸಿರುವಂತಹ ಅಧಿಕಾರಿಗಳು ಮಹತ್ವದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅಗ್ರಹಾರ ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ಸ್ಲಂ ನಿವಾಸಿಗಳಿಗೆ ಸೂರು ಕಲ್ಪಿಸಿಕೊಡುವುದಕ್ಕೆ ಮುಂದಾಗಿದ್ದು 42 ಮನೆಗಳ ನಿರ್ಮಾಣ ಕಾರ್ಯಕ್ಕೆ ಸಚಿವ ವಿ ಸೋಮಣ್ಣ ಗುದ್ಲಿ ಪೂಜೆಯನ್ನು ನಡೆಸಿದ್ದಾರೆ. ಮನೆ ತೆರವಿಗೆ ವಿರೋಧಿಸಿದ್ದ 17 ಕುಟುಂಬಗಳು ಸರ್ಕಾರದ ವಿರುದ್ಧ ನಿರಂತರ ಪ್ರತಿಭಟನೆಗೆ ಕೂತ್ಕೊಂಡಿದ್ರು. ಈಗ ಸರ್ಕಾರ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರೂ ಪ್ರತಿಭಟನೆ ಮಾತ್ರ ಕೈಬಿಟ್ಟಿಲ್ಲ. ಮನೆ ನಿರ್ಮಾಣ ಆಗೋವರೆಗೂ ನಾವು ಎಲ್ಲಿರೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯೂಸ್ 18 ವರದಿಗೆ ಫಲಶ್ರುತಿ ಸಿಕ್ಕಿದೆ. ತುರಹಳ್ಳಿ ಟ್ರೀ ಪಾರ್ಕ್ ಯೋಜನೆಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದ್ದು, ಸೇವ್ ತುರಹಳ್ಳಿ ಫಾರೆಸ್ಟ್ ಅಭಿಯಾನ ಸಕ್ಸಸ್ ಆಗಿದೆ. ತುರಹಳ್ಳಿ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಪರಿಸರವಾದಿಗಳಿಗೆ ಧ್ವನಿಯಾದ ನ್ಯೂಸ್ 18 ಕನ್ನಡ ಅರಣ್ಯ ಸಚಿವ ಲಿಂಬಾವಳಿ ಗಮನ ಸೆಳೆಯೋ ಕೆಲಸವನ್ನ ಮಾಡಿತ್ತು. ವರದಿ ಬಿತ್ತರಿಸ್ತಾ ಇದ್ದಂತೆ ತುರಹಳ್ಳಿ ಅರಣ್ಯಕ್ಕೆ ಭೇಟಿ ನೀಡಿದ ಅರಣ್ಯ ಸಚಿವರು ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಿದ್ರು. ಇದೀಗ ತುರಹಳ್ಳಿ ಟ್ರೀ ಪಾರ್ಕ್ ಯೋಜನೆಗೆ ತಾತ್ಕಾಲಿಕ ತಡೆ ನೀಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಮೇಲೆ ಪ್ರಮೋದ್ ಮುತಾಲಿಕ್ ಕಣ್ಣಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಬಿಜೆಪಿ ಟಿಕೆಟ್ ಅನ್ನು ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಲಾಭಿಯನ್ನು ಶುರು ಮಾಡಿದ್ದಾರೆ. ಇದೇ ವಿಷಯವಾಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿದ ಪ್ರಮೋದ್ ಮುತಾಲಿಕ್ ತಮಗೆ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ವಿಷಯವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಆರೋಪ ಹೊತ್ತಿರುವಂತಹ ಶಾಸಕ ಹ್ಯಾರಿಸ್ ನಿವಾಸದ ಮುಂದೆ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಹೊರಬಂದ ಶಾಸಕ ಹ್ಯಾರಿಸ್, ನನಗೆ ಅಣ್ಣಾವರ ಬಗ್ಗೆ ಬಹಳ ಅಭಿಮಾನ ಇದೆ, ನಾನು ಅವರ ಬಗ್ಗೆ ಅವಹೇಳನ ಮಾಡಿಲ್ಲ, ದಯವಿಟ್ಟು ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ, ನಾನು ಅಣ್ಣಾವರ ಅಪ್ಪಟ ಅಭಿಮಾನಿ ಅಂತ ಕ್ಷಮೆ ಯಾಚಿಸಿದ್ರು. ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಆಮೇಲೆ ಮೇಲೆ ಪ್ರೊಟೆಕ್ಷನ್ ಏನ್ ಬೇಕಾಗಿದೆ ಅದನ್ನ ಅಲ್ಲೇ ತಾವು ದಯವಿಟ್ಟು ಅದನ್ನ ಕ್ಲೋಸ್ ಮಾಡಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಅಪೇಕ್ಷೆಯನ್ನ ಮಾಡ್ತಾ ಇದ್ದೀವಿ. ಮಾತಾಡೋದು ಇಲ್ಲ, ಅಣ್ಣ ಅವ್ರ ಮಟ್ಟಕ್ಕೆ ಮಾತಾಡುವಂತ ವ್ಯಕ್ತಿತ್ವ ನಾನು ಇನ್ನೂ ಬೆಳೆಸ್ಕೊಟ್ಟಿಲ್ಲ. 4 ಕೊಲೆ ಕೇಸ್, 17 ವರ್ಷ ಜೈಲು. ಆದ್ರೂ ಈ ಕೊಲೆ ಪಾತಕನಿಗೆ ಬುದ್ಧಿ ಬಂದಿಲ್ಲ. ಕೊಲೆ ಮಾಡಿ ಜೈಲಿಗೆ ಹೋಗೋದು ಅಂದ್ರೆ ಇವನಿಗೊಂಥರ ಮಾವನ್ ಮನೆ ಇದ್ದಂಗೆ ಅನ್ಸುತ್ತೆ. 1997ರಲ್ಲಿ ಕೊಲೆ ಮಾಡಿ ಜೈಲು ಸೇರಿದ್ದ ಆರ್ಮುಗಂ 2001ರಲ್ಲಿ ರಿಲೀಸ್ ಆಗಿ ಬಂದಿದ್ದ. ಹೀಗೆ ಬಂದವನು ಸುಮ್ಮನೆ ಇರೋಕ್ಕಾಗದೆ ಮತ್ತೆರಡು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾನೆ. 14 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ ಮೇಲೆ ಈಗ ಮತ್ತೊಂದು ಕೊಲೆ ಮಾಡಿದ್ದಾನೆ. ಒಟ್ಟು 4 ಕೊಲೆ ಮಾಡಿರುವಂತ ಆರ್ಮುಗಂ ಜೈಲೂಟಕ್ಕೆ ಪರ್ಮನೆಂಟ್ ಗಿರಾಕಿ ಆಗ್ಬಿಟ್ಟಿದ್ದಾನೆ. ನನ್ನ ಅಂತ್ಯ ಸಂಸ್ಕಾರಕ್ಕೆ ಸಿದ್ದರಾಮಯ್ಯ ಬರಬೇಕು, ರಾಕಿಂಗ್ ಸ್ಟಾರ್ ಯಶ್ ಕೂಡ ಬರಬೇಕು, ಹೀಗಂತ ಡೆತ್ ನೋಟ್ ಬರೆದಿಟ್ಟು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಂಡ್ಯದ ಕೋಡಿದೊಡ್ಡಿಯಲ್ಲಿ ಯುವಕ ಕೃಷ್ಣ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನೆಯಲ್ಲೇ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನನ್ನ ಅಂತ್ಯ ಸಂಸ್ಕಾರಕ್ಕೆ ಸಿದ್ದರಾಮಯ್ಯ ಯಶ್ ಬರಬೇಕು ಅಂತ ಕೊನೆ ಆಸೆಯನ್ನ ಬರೆದಿಟ್ಟಿದ್ದಾನೆ. ಇನ್ನು ಕೃಷ್ಣನ ಆಸೆಯಂತೆ ಸಿದ್ದರಾಮಯ್ಯ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಆಸಾಮಿ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರಿನ ಕಾಳಿಕಾ ನಗರದಲ್ಲಿರುವಂತಹ ಬೆಳ್ಳಿ ಆಭರಣ ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚೇತನ್ ಮೇಲೆ ಮಾಲೀಕರು ತುಂಬಾ ನಂಬಿಕೆ ಇಟ್ಟಿದ್ರು. ಅಂಗಡಿ ಮಾಲೀಕರ ತಂದೆ ಆರೋಗ್ಯ ಸರಿ ಇಲ್ಲದ ಕಾರಣ ನೀನೇ ನೋಡ್ಕೋ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ. ಇದನ್ನೇ ಕಾಯ್ತಾ ಇದ್ದ ಚೇತನ್ 3 ಲಕ್ಷ ಬೆಲೆ ಬಾಳುವಂತ 5 ಕೆಜಿ ಬೆಳ್ಳಿ ಆಭರಣ ಕದ್ದು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸರು ಆರೋಪಿಯನ್ನ ಲಾಕ್ ಮಾಡಿದ್ದಾರೆ.